ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಕುಂದಾದ್ರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಶಿವಮೊಗ್ಗದಿಂದ ಹೊರಟಿರೋದು, ನಮ್ಮ ಮನೆಯಿಂದನೇ ಹೊರಡ್ತಾ ಇದ್ದೀನಿ. ಇಲ್ಲಿಂದ ನಿಮಗೆ ಕುಂದಾದ್ರಿ ಬೆಟ್ಟ 80 ಕಿಲೋಮೀಟ್ರ್ ಆಗುತ್ತೆ. ಸುಮಾರು ಒಂದು 2-2.5 ಗಂಟೆ ಜರ್ನಿ ಆಗುತ್ತೆ. ನೆನ್ನೆ ನೈಟೆಲ್ಲ ಫ್ರೆಂಡ್ಸ್ ತುಂಬ ಮಳೆ ಇತ್ತು. ಈಗ ನೋಡಬೇಕು ಯಾವ ರೀತಿ ಹೇಗಿದೆ. ಮಳೆ ಆದರೆ ತುಂಬ ವೀಡಿಯೋಸ್ ಮಾಡೋಕ್ಕಾಗಲ್ಲ, ಆಮೇಲೆ ವ್ಯೂ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮೋಟೋಲಾಗರ್ ರಾಜೇಶ್. ನೋಡಿ, ನಾನು ಈಗ ಶಿವಮೊಗ್ಗದಿಂದ ಬರ್ತಾ ಫುಲ್ ಮಳೆ ಇತ್ತು, ಏನೂ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಈಗ ಮಂಡಗದ್ದೆಯಲ್ಲಿ ನಿಲ್ಲಿಸಿದೆ, ಅಲ್ಲಿಂದ ವಿಡಿಯೋ ಮಾಡೋಣ ಅಂತಿದ್ದೀನಿ. ಮಳೆ ಅಷ್ಟಿಲ್ಲ, ಆದರೂ ಕ್ಯಾಮ್ರಾ ಆನ್ ಮಾಡೋಕ್ಕೆ ಯೋಚನೆ ಮಾಡೋಂಗಿದೆ. ಮಳೆ ಬರ್ತಾ ಇದೆ ನೋಡಿ, ಎಷ್ಟು ಗಾಳಿ ಬೀಸ್ತಾ ಇದೆ. ಕ್ಯಾಮ್ರಾದಲ್ಲಿ ಏನು ಶೂಟ್ ಆಗುತ್ತೋ ನಂಗೆ ಗೊತ್ತಿಲ್ಲ, ನೋಡೋಣ ಹೇಗೆ ಬರುತ್ತೆ. ಮಂಡಗದ್ದೆ ಬಿಟ್ಟಿದ್ದೀವಿ, ಇನ್ನೂ ಸುಮಾರು ಒಂದು 40-45 ಕಿಲೋಮೀಟ್ರ್ ಹೋಗ್ಬೇಕು. ಅಲ್ಲಿ ಮೇಲೆ ವ್ಯೂ ಹೆಂಗೆ ಕಾಣತ್ತೋ ನೋಡಬೇಕು. ನನ್ನ ಲೆಕ್ಕ ಇವತ್ತು ವ್ಯೂ ಕಾಣ್ಬೋದು, ಫಾಗ್ ಅಷ್ಟೊಂದಿಲ್ಲ. ಅಲ್ಲಿ ಟಾರ್ ರೋಡ್ ಇದೆಯಂತೆ, ಗುಡ್ಡೆಕೆರೆ ಅಂತೇಳಿ ಒಂದು ಊರಿದೆಯಂತೆ. ಆ ಊರಲ್ಲಿ ರೈಟಿಗೆ ಡೈವರ್ಷನ್ ತಗೊಳ್ಬೇಕು ಅಂತೇಳಿ ಮ್ಯಾಪಲ್ಲಿ ತೋರಿಸ್ತು. ನೋಡೋಣ. ನಾವು ಇವತ್ತು 12 ಗಂಟೆಗೆ ಹೊರಡೋಣ ಅಂದ್ಕೊಂಡಿದ್ವಿ, ಅದು ಏನೇನೋ ಆಗಿ ಲೇಟ್ ಆಗಿಬಿಡ್ತು. 12 ಗಂಟೆ ಅಂತ ಹೇಳಿ 1 ಗಂಟೆಗೆ ಗಾಡಿ ತೆಗೆದ್ವಿ. ಟ್ರಾಫಿಕಲ್ಲಿ ಶಿವಮೊಗ್ಗ ಸಿಟಿ ಬಿಡೋ ಹೊತ್ತಿಗೆ ಸುಮಾರು ಹೊತ್ತಾಗ್ಬಿಡ್ತು. ಸುಮಾರು ಅರ್ಧ ಗಂಟೆ ಶಿವಮೊಗ್ಗ ಸಿಟಿ ಬಿಡೋ ಹೊತ್ತಿಗೆ ಆಯಿತು. ಅಲ್ಲಿಂದ ಬಂದಿದ್ದೀವಿ. ಈಗ ವಾಪಸ್ ಹೋಗ್ತಾ ಸಖತ್ತು ನೈಟ್ ಆಗುತ್ತೆ ಅನಿಸುತ್ತೆ. ಇಲ್ಲಿ ನೋಡಿದ್ರೆ ಪರಿಸ್ಥಿತಿ ಹೆಂಗಿದೆ ಅಂದರೆ ಎಲ್ಲ ಕಡೆ ನೀರು ಏರ್ಬಿಟ್ಟಿದೆ ನೋಡಿ. ನಾವು ವಾಪಸ್ ಬರೋ ಹೊತ್ತಿಗೆ ನೀರು ಏರ್ಬಿಟ್ಟು ನಾವೇನಾರ ಇಲ್ಲಿ ಕ್ರಾಸಿಂಗ್ ಮಾಡೋಕ್ಕಾಗಲಿಲ್ಲ ಅಂದರೆ ಏನು ಮಾಡೋದು, ಆ ಕಡೆನೇ ಹೋಗ್ಬೇಕಾಗತ್ತೆ, ತೀರ್ಥಹಳ್ಳಿ ಕಡೆನೇ. ನೈಟು ಶಿವಮೊಗ್ಗ ಫುಲ್ಲು 2-3 ದಿವಸದಿಂದ ಮಳೆ ಬರ್ತಾ ಇದೆ. ಈಗಲೂ ಮಳೆನೇ ಬರ್ತಾ ಇದೆ, ಬಟ್ ಫಾಗ್ ಏನಿಲ್ಲ. ಮೇಲೆ ವ್ಯೂ ಹೇಗೆ ಕಾಣುತ್ತೋ ನೋಡಬೇಕು. ವ್ಯೂ ಓಪನ್ ಆದರೆ ಚೆನ್ನಾಗಿರುತ್ತೆ. ನಾನು ವೆಯ್ಟ್ ಮಾಡಿಬಿಟ್ಟು ಓಪನ್ ಆಗೋ ತನಕ ವೆಯ್ಟ್ ಮಾಡಿ ಆ ನಂತರದಲ್ಲೇ ಬರ್ತೇನೆ. ಸಾಧ್ಯವಾದಷ್ಟು ವೆಯ್ಟ್ ಮಾಡ್ತೀನಿ. ಬಟ್ ಏನಂದರೆ ನನಗೆ ನೈಟು ವಾಪಸ್ ಬರುವಾಗ ಸ್ವಲ್ಪ ಕತ್ಲಾಗ್ಬೋದು. ಇದು ಸ್ವಲ್ಪ ಆನೆಗಳು ಓಡಾಡೋ ಜಾಗ, ನೋಡೋದು ಹುಷಾರಾಗಿ ಬರೋದು. ಗೆಳೆಯರೇ, ತುಂಬ ದಿನದಿಂದ ಕುಂದಾದ್ರಿ ಬೆಟ್ಟಕ್ಕೆ ಹೋಗ್ಬೇಕು ಅನ್ನೋದು ಒಂದು ಆಸೆ ಇತ್ತು. ದಿಸ್ ಮಾನ್ಸೂನು ಆ ಕೆಲಸ ಆಗ್ತಾಯಿದೆ, ಹೋಗ್ತಾ ಇದ್ದೀವಿ. ನೋಡೋಣ ಹೇಗಿದೆ ಅಂತೇಳಿ. ಅಲ್ಲಿ ಒಂದು ಕಡೆ ಫಾಗ್ ಕಟ್ಕೊಂಡಿತ್ತು ಬೆಟ್ಟದಲ್ಲಿ, ನೋಡಿ ಅಲ್ಲಿ ಹೇಗಿದೆ. ನಾನು ಈಗ ಯೋಚನೆ ಬರ್ತಾ ಇರೋದೇನಪ್ಪ ಅಂದರೆ ನಮಗೆ ವ್ಯೂ ಸಿಗಲಿಲ್ಲರೆ ಹೋಗಿ ಸುಮ್ಮನೆ ವೇಸ್ಟ್ ಆಗತ್ತೇನೋ ಅಂತೇಳಿ. ಬಟ್ ಏನು ಮಾಡೋಕ್ಕಾಗಲ್ಲ, ಪ್ರಕೃತಿ ಮುಂದೆ ನಾವು ಯಾರೂ ಇಲ್ಲ. ಅಲ್ಲಿ ಯಾವ ರೀತಿ ಕಾಣತ್ತೋ ಆ ರೀತಿ ಶೂಟ್ ಮಾಡ್ಕೊಂಡು ಬರ್ತೀನಿ. ಮೇಲೆ ಸ್ವಲ್ಪ ಆಫ್ ರೋಡ್ ಇದೆಯಂತೆ, ತುಂಬ ಸ್ಟೀಫ್ ಇದೆಯಂತೆ. ನೋಡೋಣ, ಆಫ್ ರೋಡು ಇದ್ರೆ ಕೆಳಗಿಂದ ಟ್ರಕ್ಕಿಂಗ್ ಮಾಡ್ಕೊಂಡು ಹೋಗ್ತೀನಿ. ಇಲ್ಲ ಅಂದರೆ ರೋಡ್ ಚೆನ್ನಾಗಿದೆ ಅಂತ ಆದರೆ ಟಾರ್ ರೋಡೇ ಇದೆಯಂತೆ. ಮೇಲೆ ಒಂದು 100 ಸ್ಟೆಪ್ಸ್ ಇದೆ ಅಷ್ಟೇ ಅಂತೆ. ಟಾರ್ ರೋಡೇ ಇದ್ದರೆ ಎಲ್ಲ ಓಕೆ ಇದ್ದರೆ ಬೈಕ್ ರೈಡ್ ಮಾಡ್ಕೊಂಡು ಹೋಗ್ತೀನಿ. ಇಲ್ಲ ಅಂದರೆ ಕೆಳಗೆ ನಿಂತ್ಬಿಟ್ಟು ಟ್ರೆಕ್ಕಿಂಗ್ ಮಾಡೋಣ ಅಂತ. ಬಟ್ ಅಲ್ಲಿ ಲೀಚಸ್ ಇರ್ತಾವೋ ಇಲ್ಲೋ ಏನೋ ಗೊತ್ತಿಲ್ಲ, ನೋಡಬೇಕು. ಸ್ವಲ್ಪ ಉಪ್ಪು ತೊಗೊಂಡು ಹೋಗ್ಬಿಟ್ರೆ ಲೀಚಸ್ಸಿಗೆ ಹಾಕಿದ್ರೆ ಆಯಿತು. ಲೀಚಸ್ ಬಿದ್ದೋಗ್ತಾವಂತೆ. ಇನ್ನೂ ಒಂದು ಸುಮಾರು ನನ್ನ ಲೆಕ್ಕ ಒಂದು 40 ಕಿಲೋಮೀಟ್ರ್ ಇರ್ಬೋದು. ನೋಡೋಣ. ನಾವು ಹೊರಟಿದ್ದು ಲೇಟ್ ಆಗಿಬಿಡ್ತು ಫ್ರೆಂಡ್ಸ್. ಬೆಳಿಗ್ಗೆನೇ ಪ್ಲಾನ್ ಮಾಡಿಕೊಂಡು ನಾವು ಹೊರಟಿದ್ರೆ ಚೆನ್ನಾಗಿತ್ತು. ನಮ್ಮ ಪ್ಲಾನಿಂಗ್ ಲೇಟ್ ಆಯಿತು, ಹಾಗಾಗಿ ಈಗ ಹೋಗೋದು ಲೇಟ್ ಆಗ್ತಾಯಿದೆ. ಏನಿಲ್ಲ, ಈ ರೂಟಲ್ಲೆಲ್ಲ ಸಂಜೆ ರಾತ್ರಿ ಸ್ವಲ್ಪ ಓಡಾಡೋದು ಡೇಂಜರು ಅಂತ ಹೇಳ್ಬಿಟ್ಟು ಸ್ವಲ್ಪ ಯೋಚನೆ ಅಷ್ಟೇ. ಹಾಗಾಗಿ ಮತ್ತಿನ್ನೇನು ಬೇರೆ ಯಾವುದಿಲ್ಲ. ನಾವು ನೋಡಿ ಈಗ
ಐ ಥಿಂಕ್ ಇದು ಮುಡುಬ ಅನ್ಸುತ್ತೆ. ಓಕೆ, ಮುಡುಬ ಫ್ರೆಂಡ್ಸ್. ಇಲ್ಲಿ ಕಾಲು ಕೈ ಏನಾರ ಫ್ರ್ಯಾಕ್ಚರ್ ಆಗಿ ಆಕ್ಸಿಡೆಂಟ್ ಆಗಿ ಮೂಳೆ ಎಲ್ಲ ಕಟ್ಟಾದರೆ ಈ ಜಾಗದಲ್ಲಿ ನಿಮಗೆ ಒಳ್ಳೆ ಪಟ್ಟು ಹಾಕಿ ಒಳ್ಳೆ ಔಷಧಿ ಕೊಡ್ತಾರೆ. ತುಂಬ ಹೆಸರುವಾಸಿ. ಮೊದಲು 1-2 ಮನೆ ಇತ್ತು, ಈಗ ಸುಮಾರು ಕಡೆ ಈಗ ಮುಡುಬದಲ್ಲಿ ಔಷಧಿಗಳನ್ನು ಕೊಡ್ತಾ ಇದ್ದಾರೆ. ತುಂಬ ಫೇಮಸ್ಸು ಈ ಕಡೆ ಎಲ್ಲ. ಈ ಮುಡುಬಾದು ಒಂದು ನಾಟಿ ವೈದ್ಯಕೀಯ ಅಂದರೆ ತುಂಬ ಫೇಮಸ್ ಇಲ್ಲಿ. ನೋಡಿ, ಇಲ್ಲಿ ಆಗುಂಬೆ ರೋಡಲ್ಲಿ ಸುಮಾರು ಒಂದು 20 ಕಿಲೋಮೀಟ್ರ್ ಬಂದಮೇಲೆ ತೀರ್ಥಹಳ್ಳಿಯಿಂದ ಇಲ್ಲಿ ಗುಡ್ಡಕೆರೆ ಅಂತ ಒಂದು ಪ್ಲೇಸ್ ಸಿಗುತ್ತೆ, ಒಂದು ಊರು. ಆ ಊರಲ್ಲಿ ನಿಮಗೆ ಲೆಫ್ಟಿಗೆ ತೊಗೊಳ್ಬೇಕು. ನೀವು ಲೆಫ್ಟಿಗೆ ಹೋದರೆ ಸೀದಾ ನಿಮಗೆ ಕುಂದಾದ್ರಿ ಬೆಟ್ಟಕ್ಕೆ ಹೋಗ್ತೀರಾ. ನಾನು ನೋಡಿ ಇದೆ, ಅದು ಆಗುಂಬೆ ರೋಡು. ಇದು ಈ ಕಡೆಯಿಂದ ತೀರ್ಥಹಳ್ಳಿ ಕಡೆಯಿಂದ ಬರೋದು. ಇದು ಆಗುಂಬೆ ರೋಡು. ಇಲ್ಲಿ ಗುಡ್ಡಕೆರೆ ಅಂತೇಳಿ ಊರಲ್ಲಿ ಕುಂದಾದ್ರಿ ಬೆಟ್ಟಕ್ಕೆ ಹೋಗ್ಬೋದು. ಮೇಲೆ ಹತ್ಕೊಂಡು ಒಂದು 8 ಕಿಲೋಮೀಟ್ರ್ ಹೋಗ್ಬೇಕು. ಓಕೆನಾ? ನೋಡಿ ಹೇಗಿದೆ ರೋಡು. ಈ ರೋಡು ಯಾವ ರೀತಿ ಇದೆಯೋ ಗೊತ್ತಿಲ್ಲ. ಆಫ್ ರೋಡಿಂಗ್ ಇರ್ಬೋದು ಅಂದ್ಕೊತೀನಿ. ಟಾರ್ ರೋಡೇ ಇದೆ, ನೋಡಬೇಕು. ಈಗ ನೋಡೋಣ ಫ್ರೆಂಡ್ಸ್. ಓಕೆ, ಗೆಳೆಯರೆ ನೋಡಿ, ಇದು ಕುಂದಾದ್ರಿ ಬೆಟ್ಟದ ರೋಡು. ಈ ರೀತಿ ಟಾರ್ ರೋಡ್ ಇದೆ, ಆರಾಮಾಗಿ ಹೋಗ್ತಾ ಇದ್ದೀವಿ. 2 ಕಿಲೋಮೀಟ್ರು ಕುಂದಾದ್ರಿ ಬೆಟ್ಟ ಸಿಗುತ್ತಂತೆ. ಅಲ್ಲಿ ಮೇಲೆ ನಾವು ರಿಸರ್ಚ್ ಮಾಡಿರೋ ಪ್ರಕಾರ ಮೆಟ್ಲುಗಳಿದ್ದಾವೆ, ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಮೇಲೆ ಹೋಗಬೇಕು. ಮಳೆ ಬರ್ತಿರೋ ಕಾರಣ ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ನೋಡೋಣ, ಇನ್ನು 2 ಕಿಲೋಮೀಟ್ರ್ ಇರೋದಂತೆ ಕುಂದಾದ್ರಿ ಬೆಟ್ಟ. ನೋಡಿ ಈ ಟೈಪ್ ಇದೆ. ಮುಂದೆ ನನ್ನ ಅಂದಾಜು ತುಂಬ ಸ್ಟೀಪ್ ಇರ್ಬೋದು ಅನಿಸ್ತಾ ಇದೆ. ಹೋಗೋದು ಗೊತ್ತಿಲ್ಲ, ನೋಡೋಣ. ಫುಲ್ಲು ಡೀಪ್ ಫಾರೆಸ್ಟು. ಫುಲ್ಲು ಮಳೆ ಬರ್ತಾ ಇದೆ. ನಾವು ಇವತ್ತು ಇಡೀ ಫ್ರೆಂಡ್ಸ್ ಮಳೆಯಲ್ಲೇ ನೆನ್ಕೊಂಡ್ಬಂದಿರೋದು. ನಾನು ಬೆಳಗ್ಗೆ ಅಲ್ಲ, ಮಧ್ಯಾಹ್ನ 1 ಗಂಟೆಯಿಂದ ಮಳೆ ನೆಂದ್ಕೊಂಡು ಗಾಡಿ ಓಡಿಸ್ಕೊಂಡು ಬರ್ತಾ ಇದ್ದೀನಿ. ಫುಲ್ ನೆಂದ್ಬಿಟ್ಟು ಈ ಏನೋ ಹೇಳ್ತಾರಲ್ಲ, ಅದು ಯಾವುದೋ ಪಕ್ಷಿ ಆಗುತ್ತೆ ನೆಂದು ಅಂತೇಳಿ, ಹಂಗಾಗಿದೆ. ಅದೇ ಕಣೆ, ನೋಡಿ ಫ್ರೆಂಡ್ಸ್, ಅದೇ ಬೆಟ್ಟ ಹೋಗ್ಬೇಕು ಈಗ ಹತ್ತಿಸ್ಕೊಂಡು. ನೋಡಿ ಹೋಗ್ತಾ ಇದ್ವಿ, ಮೇಲೆ ಸ್ಟೆಪ್ಸ್ ಇದೆ ಅನ್ಸುತ್ತೆ. ಇದೇನೋ ಅಂತಲ್ಲ, ಅಣ್ಣ ಕುಂದಾದ್ರಿ ಬೆಟ್ಟ ಹಿಂಗೇನಾ? ಮೇಲೇನಾ? ಓಪನ್ ಇಲ್ವಾ? ಹಾಂ, ಅಂದರೆ ಮೇಲೆ ಗುಡ್ಡದ ಮೇಲೆ ಹೋಗೋಕ್ಕೂ ಇಲ್ವಾ? ಹಾಂ,
ಹೌದಾ, ಸ್ವಲ್ಪ ದೂರ ಹೋಗಿ ಬರ್ತೀವಿ. ಏನು ಗುರು ಇದು, ಇಲ್ಲಿ ತನಕ ಬಂದಿದ್ದೀವಿ, ಇಲ್ಲಿ ಗೇಟ್ ಓಪನ್ ಇಲ್ಲ ಅಂತವ್ರೆ. ಏನು ಮಾಡೋದು ಗೆಳೆಯರೆ, ಈಗ ನೋಡೋಣ ಹೋಗೋಕ್ಕಾಗತ್ತೋ ಇಲ್ವೋ ಮೇಲೆ. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಗ್ರಿಲ್ಸ್ ಹಾಕಿಟ್ಟಿದ್ದಾರೆ. ಆ ಕಡೆ ಎಲ್ಲ ಏನೋ ಒಂದು ಗಿಡ ತೋಟ ಗದ್ದೆ ಮಾಡ್ತಾ ಇದ್ದಾರೆ. ಇಲ್ಲಿ ಏನು ನಾವು ನಮಗೆಲ್ಲೂ ರಿಸರ್ಚ್ ಮಾಡಿದಾಗಲೇ ಆಗಲಿ ಯಾವಾಗಲೇ ಆಗಲಿ ನಮಗೆ ಇಲ್ಲಿ ಬಂದಿರುತ್ತೆ ಟೈಮಲ್ಲಿ ಅಂತ ಎಲ್ಲೂ ನಮಗೆ ವಿಷಯ ಗೊತ್ತಾಗಲಿಲ್ಲ. ಈಗ ಹೋಗಿದ್ದೀವಿ, ಬಟ್ ಇಲ್ಲಿ ಓಪನ್ ಇಲ್ಲ ಅಂತಿದ್ದಾರೆ. ಏನು ಮಾಡೋದು, ಭಾರಿ ಒಂದು ಬೇಜಾರಿನ ಸಂಗತಿ ಅನಿಸ್ತಾ ಇದೆ. ಈಗ ನೋಡೋಣ, ಗೇಟ್ ತನಕ ಹೋಗ್ಬಿಟ್ಟು ರಿಟರ್ನ್ ಇನ್ನೇನು ಮಾಡೋಕ್ಕಾಗುತ್ತೆ. ಅಂಥದ್ದೇನು ಮಳೆ ಇಲ್ಲ, ಅಲ್ಲ ಮಳೆ ಇದೆ, ಬಟ್ ಏನಂದರೆ ಹೋಗ್ಬೋದಾಗಿತ್ತು ಗೇಟ್ ಬಿಟ್ಟಿದ್ರೆ. ಬಟ್ ಇವರು ಗೇಟ್ ಇಲ್ಲ ಅಂತವ್ರೆ, ಓಪನ್ ಗೇಟ್ ಹಾಕಿದ್ದಾರೆ ಅಂತಿದ್ದಾರೆ. ಏನು ಮಾಡೋಣ, ನಮ್ಮ ಬ್ಯಾಡ್ ಲಕ್. ಏನಂದರೆ ಒಂದು ಒಳ್ಳೆ ರೋಡ್ ಟ್ರಿಪ್ ಮಾಡ್ದಂಗೆ ಆಯ್ತು ಅಷ್ಟೇ, ಅಷ್ಟು ಹೇಳ್ಬೋದು. ಇನ್ನೇನು ಮಾಡೋಕ್ಕಾಗತ್ತೆ. ಮೇಲೆ ಬಿಟ್ಬಿಟ್ಟಿದ್ರೆ ತುಂಬ ಚೆನ್ನಾಗಿತ್ತು. ನಾವು ಹೆಚ್ಚು ಕಮ್ಮಿ 90 ಕಿಲೋಮೀಟ್ರು ಗಾಡಿ ರೈಡ್ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಬಿಡಲ್ಲ ಅಂತಿದ್ದಾರೆ. ನೋಡೋಣ. ಶಿವಮೊಗ್ಗಣ? ಹಾಂ ಗೊತ್ತು. ಹಾಂ 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 ಹೌದಣ್ಣ. ಅಣ್ಣ ಅದೇ ಗೇಟ್ ಹಾಕಿದ್ರಲ್ಲ, ಅದೇ ಲಾಸ್ಟಾ? ಹಾಂ ಹಾಂ ಹೌದಾ? ಹಾಂ ಹಾಂ ಹೌದಾ? ಓ, ಅಂದರೆ ಆ ಗೇಟ್ ಓಪನ್ ಮಾಡಿದಾಗ ಹೋಗ್ಬೋದು. ಹಾಂ 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 ಹೌದಾ? ಹಾಂ 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 ಗೆಳೆಯರೇ, ಹೀಗೆ ಕುಂದಾದ್ರಿ ಬೆಟ್ಟ ಹತ್ತುವ ನೋಡುವ ಅವಕಾಶ ತಪ್ಪಿ ಹೋಯಿತು. ಇನ್ನೊಮ್ಮೆ ಮಳೆ ಕಡಿಮೆಯಾದ ನಂತರ ಈ ಪ್ಲೇಸ್ ಅನ್ನು ಎಕ್ಸ್ಪ್ಲೋರ್ ಮಾಡುತ್ತೇನೆ. ಇದು ಕುಂದಾದ್ರಿ ಟ್ರಿಪ್ನ ವಿಫಲ ಪ್ರಯತ್ನವಾಗಿದೆ. ಓಕೆ ಗಾಯ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಬಾಯ್ ಫ್ರೆಂಡ್ಸ್. ಮಳೆ ಇಲ್ಲ, ಬಿಸಿಲು ಬಂದು ಸ್ವಲ್ಪ ಕ್ಲಿಯರ್ ಆದ್ರೆ ಬಿಡ್ತಾರೆ. ಈ ಮಳೆ ಆಯ್ತಂದ್ರೆ ವಾರಗಟ್ಟಲೆ ಮುಂದೆ ಹೋಗ್ತಾ ಇರ್ತಾರೆ. ಈಗ 1 ದಿವಸ 3 ದಿವಸ 5 ದಿವಸ ಹಾಕ್ತಾ ಹೋಗ್ತಾರೆ. ಹೌದಾ?